ಆಫ್ ಇಂಡಿಯಾದಲ್ಲಿ ಮಾಡಿದ್ರು. ಇನ್ನೊಂದು ಇನ್ 2-3 ನಿಮಿಷದಲ್ಲಿ ಹೇಳ್ಬೇಕಾದ್ದು ಅಂದ್ರೆ, ನಾಸ್ಟ್ರಾಡಮಸ್ ಪುಸ್ತಕವನ್ನ ನನಗೆ ಅದರ ಸಾಕಷ್ಟು ಕಥೆಯನ್ನ ಹರ್ಷ ಅವ್ರು ಹೇಳಿದ್ದಾರೆ. ನಾಸ್ಟ್ರಾಡಮಸ್ ಯಾರು ಅಂತ ಹೇಳಿದ್ರೆ, ಹಿಂದೆ ಮಹಾಭಾರತ ಕಾಲದಲ್ಲಿ ಕಾಲಜ್ಞಾನಿ ನಮ್ಮ ಭಗವಾನ್ ವೇದವ್ಯಾಸರು ಹೇಗಿದ್ರು, ಅಥವಾ ನಮ್ಮ ವೀರೇಶ ಬ್ರಹ್ಮರು ದೊಡ್ಡ ಇವರಿದ್ರು, ಕಾಲಜ್ಞಾನಿಗಳಿದ್ರು, ಕೈವಾರದವರು ಮತ್ತು ಇನ್ನೊಬ್ರು, ಆ ರೀತಿಯಾಗಿರುವಂತಹ ಕಾಲಜ್ಞಾನಿಗಳು 15ನೇ ಶತಮಾನದಲ್ಲಿ ಫ್ರಾನ್ಸ್ ಅಲ್ಲಿ ಬಂದಂತಹ ಯಹೂದಿ ಕುಟುಂಬದವರು. ಇವರ ಬಗ್ಗೆ ಭಾರತದಲ್ಲೇ ನನ್ನ ಅಧ್ಯಯನ, ಸೀಮಿತ ಅಧ್ಯಯನದಲ್ಲಿ ಹೇಳ್ತಾ ಇದ್ದೀನಿ, ಪ್ರಪಂಚದಲ್ಲಿ ತುಂಬಾ ಜನ ಬರ್ತಾರೆ. ಭಾರತದಲ್ಲೇ ಪ್ರಾಯ ಮೊದಲ ಬಾರಿಗೆ ಲೇಖನಿ ಎತ್ಕೊಂಡು ಬರೆದವರು ನಮ್ಮ ಕರ್ನಾಟಕದ ಹಿರಣ್ಯಪ್ಪ. ಅವರು ಬೌದ್ಧಿಕ ಕ್ಷತ್ರಿಯರ ಸಾಲಲ್ಲಿ ಸೇರ್ಬೇಕಾದವ್ರ ಹೆಸರು. ಅವಾಗಿನ್ನೂ ಆ ಪದ ಇರಲಿಲ್ಲ. ಈ ವಿಕ್ರಮ ಪತ್ರಿಕೆ ಅಂತ ಯಾವುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕ ಬರುತ್ತೆ, ಮಲ್ಲಿರು ಶುರು ಮಾಡಿದ್ದು, ಅದರೊಳಗಡೆ ಅವರು ಅದನ್ನ ಪುಂಖಾನುಪುಂಖವಾಗಿ ಧಾರಾವಾಹಿಗಳನ್ನ ಬರೆದ್ರು. ಅದ್ರ ಕೇಸನ್ನು ಒಂದು ಉದಾಹರಣೆ ಕೊಟ್ಟರು ಅವರು. ಈ ತರ ತುಂಬಾ ಕೇಸ್ಗಳಿದೆ ಅವ್ರದ್ದು, ಒಂದಂತಲ್ಲ ಹಲವು ಕೇಸ್ಗಳನ್ನ ಅವರು ಹಾಕಿಸ್ಕೊಂಡ್ರು. ಮತ್ತೆ ಆರ್ಗನೈಸರ್ ಪತ್ರಿಕೆನಲ್ಲೂ ಅದ್ರ ಬಗ್ಗೆ ಅವ್ರು ಬರೆದ್ರು. ಅವಾಗ ನಮ್ಮ ಹಿಂದೂಗಳಲ್ಲಿ ತುಂಬಾ ಜನದ್ದಿತ್ತು ಅಂದ್ರೆ, ಹಿರಣ್ಯಪ್ಪ ಅವ್ರು ಸುಮ್ಮನೆ ಏನೋ ಅಂತ ಹೇಳ್ತಾರೆ ಅಂತ. ಸಹಜ ನಮ್ಮಲ್ಲಿ ಹಿಂದೂಗಳಲ್ಲಿ. ಅದನ್ನೇ ಒಬ್ಬ ಫಾರಿನ್ ಆಚರ್ ಹೇಳಿದ ತಕ್ಷಣ ಏನ್ ಬಹಳ ಅದ್ಭುತವಾಗಿ ಹೇಳಿದ್ದಾರೆ ಅವರು. ಅವ್ರದ್ದು ಬಹಳ ದೊಡ್ಡ ಫಿಲಾಸಫಿಕಲ್ ಆರ್ಗ್ಯುಮೆಂಟ್ ಏನಪ್ಪಾ ಇತ್ತು ಅಂದ್ರೆ, ಹಿರಣ್ಯಪ್ಪ ಅವ್ರದ್ದು, ನಾಸ್ಟ್ರಾಡಮಸ್ ಹುಟ್ಟಿದ್ದು ಫ್ರಾನ್ಸ್ ನಲ್ಲಾದ್ರೂ ಒಂದು ಸಂದರ್ಭದ ಕ್ರಿಶ್ಚಿಯನ್ ಅಥವಾ ಯಹೂದಿ ಮುಸ್ಲಿಂ ಈ 3 ರಿಲಿಜನ್ಗಳ ಪ್ರಪಂಚ ಅವನು ಕಾಣಿಸ್ತಿದ್ರು, ಅವನು ಆ ಸಂದರ್ಭಕ್ಕೆ ಸೀಮಿತವಾದ ದೃಷ್ಟಿಯಲ್ಲಿ ಅವನ ದರ್ಶನ ಇರಲಿಲ್ಲ. ಅವನಿಗೆ ಮುಂದಿನ ಭವಿಷ್ಯ ಎಲ್ಲ ಕಾಣಿಸ್ತಾ ಇತ್ತು. ಆ ಮುಂದಿನ ಭವಿಷ್ಯ ಆಫ್ರಿಕಾ ಬಗ್ಗೆನೂ ಇದೆ, ಭಾರತದ ಬಗ್ಗೆನೂ ಇದೆ, ಚೀನಾ ಬಗ್ಗೆನೂ ಇದೆ, ಇಡೀ ಮುಂದಿನ ವಿಶ್ವದ ಬಗ್ಗೆ ಇದೆ. ಉದಾಹರಣೆಗೆ ಇದು ಪುಸ್ತಕದಲ್ಲಿ ಅವರು ಹೇಳ್ತಾರೆ, ಯಾವುದನ್ನು ನಾವು ಅಮೆರಿಕಾದಲ್ಲಿ ಟ್ವಿನ್ ಟವರ್ಗಳ ಮೇಲೆ ಆಕ್ರಮಣ ಆಯಿತು ಇಸ್ಲಾಂನಿಂದ ಅಂತ ಗೊತ್ತಲ್ಲ ನಮ್ಗೆ. ಅದನ್ನ ಹೇಳ್ಬೇಕಾದ್ರೆ 2 ಲೋಹದ ಹಕ್ಕಿಗಳು ಬರುತ್ತವೆ, ಕಟ್ಟಡವನ್ನು ಬಂದು ಹೊಡಿತವೆ ಅಂತ ನಾಸ್ಟ್ರಾಡಮಸ್ ಬರೀತಾನೆ. ನೌ ದ ಕ್ವಶನ್ ಈಸ್, ನಾಸ್ಟ್ರಾಡಮಸ್ ಇದನ್ನ ಬರೀತಾನೆ ಅಂತ ಹೇಳಿ ಹಿರಣ್ಯಪ್ಪ ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ? ಅವ್ರು ಫ್ರೆಂಚ್ ಬರುತ್ತಾ? ಯಾಕೆಂದ್ರೆ ನಾವೆಲ್ಲ ಸಾಮಾನ್ಯ ಇಂಗ್ಲಿಷ್ ಅಲ್ಲಿ ಓದ್ತೀವಿ. ಈ ಸಬ್ಜೆಕ್ಟ್ಗೋಸ್ಕರ ಅವರು ಫ್ರೆಂಚ್ ಕಲ್ತ್ರು. ಬೆಂಗಳೂರಿನಲ್ಲಿ ಇದ್ಕೊಂಡು ಆಲ್ ಇಂಡಿಯಾ ರೇಡಿಯೋನಲ್ಲಿ ಕೆಲಸ ಮಾಡ್ತಿದ್ರು ಅವರು. ನಾನು ಅಲ್ಲಿ ಕೆಲಸ ಮಾಡುವಾಗ ರಾಷ್ಟ್ರೋತ್ಥಾನದಲ್ಲಿ ಅನೇಕ ಸತಿ ಅವ್ರನ್ನ ಭೇಟಿ ಮಾಡಿದ್ದೀನಿ. ಹರ್ಷ ಹೇಳಿದ್ರಲ್ಲ, ಆ ಸಂದರ್ಭದಲ್ಲಿ ಬರೋರು ಕೆಲವೆಲ್ಲ ಪುಸ್ತಕಗಳು ನಮ್ಗೆ ಗೊತ್ತಿಲ್ಲ. ಒಂದು ಹಾಫ್ ಶರ್ಟು, ಒಂದು ಪ್ಯಾಂಟು, ಆರ್ಡಿನರಿ ಚಪ್ಪಲಿ, ದಪ್ಪ ಕನ್ನಡಕ, ಒಂದು ಇದು ಮಾಡಿರೋ ಮೀಸೆ. ಅವ್ರನ್ನ ಇಮ್ಯಾಜಿನೇ ಮಾಡಕ್ಕಾಗಲ್ಲ ಒಬ್ರು ಲೇಖಕರು ಅಂತ. ಯಾರೋ ಈ ಗೌರ್ಮೆಂಟ್ ಆಫೀಸ್